ಹಾಗಿದ್ರೆ ದಿವಾಳಿ ಆಗಿದೆಯಾ ಕೇಂದ್ರ ಅನ್ನೋ ಪ್ರಶ್ನೆಯನ್ನು ಕೇಳೋದ್ರ ಮುಖಾಂತರವಾಗಿ ಖಾರವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಬೆಳಗಾವಿಯಿಂದ. ಶಿವು, ಒಂದು ಕಡೆಯಲ್ಲಿ ಗೃಹಲಕ್ಷ್ಮಿ ವಿಚಾರ ಸಭಾತ್ಯಾಗದವರೆಗೂ ಬಿಜೆಪಿ ಮತ್ತು JDS, ಇನ್ನೊಂದು ಕಡೆಯಲ್ಲಿ DK ಶಿವಕುಮಾರ್ ಅವರು ತಿರುಗೇಟ್ ಕೊಡೋ ಕೆಲಸ ಮಾಡ್ತಾ ಇದ್ದಾರೆ. ಸೊ ಏನೇನು ಬೆಳವಣಿಗೆ ಆಗ್ತಾ ಇದೆ? ನೀತಿ, ಬೆಳಗಾವಿ ಸುವರ್ಣಸೌಧದಲ್ಲಿ ನಡೀತಾ ಇರುವಂತಹ ಚಳಿಗಾಲದ ಅಧಿವೇಶನ ಇವತ್ತು 8ನೇ ದಿನಕ್ಕೆ ಕಾಲಿಟ್ಟಿದೆ. ಇಲ್ಲಿಯವರೆಗೆ ಬೇರೆ ಬೇರೆ ಉತ್ತರ ಕರ್ನಾಟಕ ಭಾಗದ ಚರ್ಚೆಗಳು ನಡೀತಾ ಇತ್ತು. ಗಂಭೀರವಾಗಿ ಯಾವುದೇ ಸದ್ದುಗದ್ದಲಗಳಾಗಿರಲಿಲ್ಲ. ಆದರೆ ಇವತ್ತು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಬಾಕಿ ಹಣವನ್ನು ಇನ್ನೂ ಕೊಟ್ಟಿಲ್ಲ ಅನ್ನುವಂಥ ಕಾರಣವನ್ನು ಮುಂದೊಡ್ಡಿ ಪ್ರತಿಪಕ್ಷಗಳು ಇವತ್ತು ಸದನದಲ್ಲಿ ದೊಡ್ಡ ಧ್ವನಿಯನ್ನು ಎತ್ತಿದ್ವು. ಕಳೆದ 3 ದಿನಗಳ ಹಿಂದೆ ಮಹೇಶ್ ತೆಂಗಿನಕಾಯಿ ಅವರು ಕೂಡ ಪ್ರಶ್ನೆಯನ್ನು ಹಾಕಿದ್ರು. ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಫೆಬ್ರವರಿ ಮಾರ್ಚ್ನ ಹಣ 2 ತಿಂಗಳ ಹಣವನ್ನು ನೀವು ಇನ್ನೂ ಅಕೌಂಟಿಗೆ ಹಾಕಿಲ್ಲ, ಯಾವ ಕಾರಣಕ್ಕೆ ಅಕೌಂಟಿಗೆ ಹಾಕಿಲ್ಲ, ಮತ್ತು ಆಗಸ್ಟು ಸೆಪ್ಟೆಂಬರ್ ಅಕ್ಟೋಬರ್ 3 ತಿಂಗಳ ಹಣವನ್ನು ಜಮೆ ಮಾಡಿಲ್ಲ, ಯಾವ ಕಾರಣಕ್ಕೆ ಜಮೆ ಮಾಡಿಲ್ಲ ಅನ್ನುವಂತಹ ಆಕ್ರೋಶವನ್ನು ಅವರು ಹೊರಹಾಕಿದರು. ಯಾಕೆಂದರೆ 2 ತಿಂಗಳ ಹಣವನ್ನು ಜಮೆ ಮಾಡಿರಲಿಲ್ಲ ಇಲ್ಲಿಯವರೆಗೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊನ್ನೆ ಉತ್ತರವನ್ನು ಕೊಟ್ಟರು ಕೂಡ ಆ ಉತ್ತರಕ್ಕೆ BJP ಶಾಸಕರು ಮಣಿಲಿಲ್ಲ. ಕಾರಣ, ಇಲ್ಲಿ ನೀವು ಎಲ್ಲೋ ಒಂದು ಕಡೆ ಸದನದ ದಾರಿಯನ್ನು ತಪ್ಪಿಸ್ತಾ ಇದ್ದೀರಿ, ಸುಳ್ಳನ್ನು ಹೇಳ್ತಾ ಇದ್ದೀರಿ ಅನ್ನುವಂಥ ಆಕ್ರೋಶವನ್ನು ಹೊರಹಾಕಿದ್ರು. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಇದರ ಸಮಗ್ರವಾಗಿ ಚರ್ಚೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಸಾಕಷ್ಟು ಒತ್ತಾಯವನ್ನು ಮಾಡಿದರು. ಅಂತಿಮವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇದಕ್ಕೆ ಉತ್ತರವನ್ನು ಕೊಡಬೇಕು ಅನ್ನುವಂಥ ಪಟ್ಟನ್ನು ಹಿಡಿದ್ರು. ಕಳೆದ 2 ದಿನಗಳಿಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸುವರ್ಣಸೌಧಕ್ಕೆ ಬಂದರೂ ಕೂಡ ಅವರು ವಿಧಾನಸಭೆಗೆ ಬರ್ತಾ ಇರಲಿಲ್ಲ. ಕಾರಣ, ಇದಕ್ಕೆ ಉತ್ತರವನ್ನು ಕೊಡಬೇಕಾಗತ್ತೆ ಅನ್ನುವಂಥ ಮನಸ್ಥಿತಿ ಇತ್ತೇನೋ. ಆದರೆ ಇವತ್ತು BJP ಶಾಸಕರು ಯಾವುದೇ ಕಾರಣಕ್ಕೂ ಕೂಡ ಪಟ್ಟನ್ನು ಸಡಿಲ ಮಾಡಲಿಲ್ಲ. ಸಮಗ್ರವಾಗಿ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಕಳೆದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಯಾವ ಕಾರಣಕ್ಕೆ ಹಾಕಿಲ್ಲ, ಯಾಕೆಂದರೆ ನೀವು 2 ತಿಂಗಳನ್ನು ಹೊರತುಪಡಿಸಿ ಏಪ್ರಿಲ್ನಿಂದ ಮತ್ತೆ ನೀವು ಹಣವನ್ನು ಜುಲೈವರೆಗೆ ಹಾಕಿದ್ದೀರಿ. ನಂತರ ಆಗಸ್ಟು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಮತ್ತೆ ಬಾಕಿಯನ್ನು ಉಳಿಸ್ಕೊಂಡಿದ್ದೀರಿ. ಇಲ್ಲಿ 2 ತಿಂಗಳ ಹಣ ಎಲ್ಲಿಗೆ ಹೋಯಿತು? ಯಾಕೆಂದರೆ ರಾಜ್ಯದಲ್ಲಿ ಸುಮಾರು 1,26,00,000 ತಾಯಂದಿರಿಗೆ ಈ ಹಣವನ್ನು ಹಾಕಬೇಕಾಗತ್ತೆ. ಪ್ರತಿ ತಿಂಗಳು 2,400 ಕೋಟಿ ರೂಪಾಯಿಗಳನ್ನು ಇದಕ್ಕೆ ಖರ್ಚು ಮಾಡಲಾಗತ್ತೆ. ಹಾಗಾಗಿ ಫೆಬ್ರವರಿ ಮಾರ್ಚ್ 2 ತಿಂಗಳ ಹಣ 4,800 ಕೋಟಿ ರೂಪಾಯಿ ಎಲ್ಲಿಗೆ ಹೋಗಿದೆ? ಇದು ಬೇರೆ ಉದ್ದೇಶಕ್ಕೆ ಏನಾದರೂ ಬಳಕೆಯಾಗಿದೆಯಾ ಅನ್ನುವಂತಹ ಆರೋಪಗಳನ್ನು ಕೂಡ ಇವತ್ತು BJP ಶಾಸಕರು ಮಾಡಿದರು. ಅದಕ್ಕೆ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಹೆಬ್ಬಾಳ್ಕರ್ ಅವರು ಇವತ್ತು ಮಾಡಿದರು. ಆದರೆ ಆ ಉತ್ತರಕ್ಕೆ BJP ಶಾಸಕರು ಮಣಿಲಿಲ್ಲ. ಅಂತಿಮವಾಗಿ ನೀವು ಸದನವನ್ನು ದಾರಿ ತಪ್ಪಿಸ್ತಾ ಇದ್ದೀರಿ, ಸರಿಯಾದಂಥ ಅಂಕಿಅಂಶಗಳನ್ನು ಕೊಡ್ತಾ ಇಲ್ಲ, ಮಾಹಿತಿಗಳನ್ನು ಕೊಡ್ತಾ ಇಲ್ಲ ಅನ್ನುವಂತಹ ಆರೋಪಗಳನ್ನು ಮಾಡಿ ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನು ಕೂಡ ಮಾಡಿದರು. ನಂತರ ಸ್ಪೀಕರ್ ಅವರ ಮನವೊಲಿಸುವಂಥ ಪ್ರಯತ್ನ ಮಾಡಿದರು. ಮತ್ತೆ ಇದೇ ಸದ್ದುಗದ್ದಲ ಮುಂದುವರಿಯಿತು. ಆಡಳಿತ ಪಕ್ಷದಿಂದಲೂ ಕೂಡ ಶಾಸಕರು ಆಕ್ಷೇಪಗಳನ್ನು ವ್ಯಕ್ತಪಡಿಸಿದ್ರು. ಈ ಕಡೆ ಪ್ರತಿಪಕ್ಷಗಳಿಂದಲೂ ಕೂಡ ಹಿಡಿದ ಪಟ್ಟನ್ನು ಸಡಿಲ ಮಾಡಲಿಲ್ಲ. ಅಂತಿಮವಾಗಿ ಸದನವನ್ನು ಕಲಾಪವನ್ನು ಮತ್ತೆ ಪದೇ ಪದೇ ಮುಂದೂಡಬೇಕಾದಂಥ ಅನಿವಾರ್ಯತೆ ಕೂಡ ಸ್ಪೀಕರ್ ಅವ್ರಿಗೆ ಎದುರಾಯಿತು. ಸೊ ಹಾಗಾಗಿ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಸದ್ದು ಬಹಳ ದೊಡ್ಡದಾಗಿ ಆಗ್ತಾ ಇದೆ. ಈ ಹಣ ಯಾವುದಕ್ಕೋ ಬೇರೆಯದ ಉದ್ದೇಶಕ್ಕೆ ಬಳಸ್ಕೊಂಡಿರುವಂಥ ಸಾಧ್ಯತೆಗಳಿದೆ ಅನ್ನುವಂಥ ಅನುಮಾನವನ್ನು ಇವತ್ತು ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ BJP ಯಾವುದೇ ಕಾರಣಕ್ಕೂ ಕೂಡ ನಾವು ಹೋರಾಟವನ್ನು ಕೈ ಬಿಡೋದಿಲ್ಲ, ಈ ಹಣ ತಾಯಂದಿರಿಗೆ ಹೋಗುವವರೆಗೆ ನಾವು ಸುಮ್ಮನೆ ಇರೋದಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಈಗಾಗಲೇ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ಅಶೋಕ್ ಮತ್ತು ಮಹೇಶ್ ತೆಂಗಿನಕಾಯಿ ಅವರು ಕೂಡ ಈಗಷ್ಟೇ ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ವಿಚಾರ ಎಲ್ಲೋ ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಸಂಕಷ್ಟವನ್ನು ತಂದೊಡ್ಡುವಂಥ ಸಾಧ್ಯತೆಗಳಿದೆ. ಯಾಕೆಂದರೆ ಕಂಟಿನ್ಯೂ ನೀವು ಹಣವನ್ನು ಹಾಕಿ ಅಥವಾ ಬಾಕಿಯನ್ನು ಉಳಿಸ್ಕೊಂಡಿದ್ರೆ ಸಮಸ್ಯೆ ಆಗ್ತಾ ಇರಲಿಲ್ವೇನೋ. 2 ತಿಂಗಳು ಮಾತ್ರ ಬಾಕಿಯನ್ನು ಉಳಿಸಿ ನಂತರ ಏಪ್ರಿಲ್ನಿಂದ ಮತ್ತೆ ನೀವು ಕಂಟಿನ್ಯೂ ಮಾಡ್ತೀರಿ ಅಂದರೆ ಆ 2 ತಿಂಗಳ ಹಣ ಎಲ್ಲಿ ಹೋಯಿತು ಅನ್ನುವಂಥದ್ದು ಈಗ BJP ನಾಯಕರ ಪ್ರಶ್ನೆ. ಸೊ ಅದಕ್ಕೆ ಸರಿಯಾದಂಥ ಉತ್ತರವನ್ನು ಕೊಡಬೇಕಾಗತ್ತೆ. ಯಾಕೆಂದರೆ ಆ ರೀತಿಯಾಗಿ ಬ್ಯಾಲೆನ್ಸನ್ನು ಸ್ಕಿಪ್ ಮಾಡಿ ಮತ್ತೆ ಅದನ್ನು ಕಂಟಿನ್ಯೂ ಮಾಡೋದಕ್ಕೆ ಬರೋದಿಲ್ಲ ಅಂತೇಳಿ BJP ಶಾಸಕರ ವಾದ. ಹಾಗಾಗಿ ಎಲ್ಲೋ ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಗೊಂದಲದಲ್ಲಿ ಈಗ ಸಿಕ್ಕಿ ಬೀಳ್ತಾ ಇದ್ದಾರೆ. BJP ಶಾಸಕರು ಅದನ್ನೇ ಮುಂದಿಟ್ಕೊಂಡು ಈಗ ಅವರನ್ನು ಸಿಲುಕಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೂ ಕೂಡ ಇದು ದೊಡ್ಡದ ಮಟ್ಟದಲ್ಲಿ ಮುಜುಗರಕ್ಕೆ ಈಡು ಮಾಡುತ್ತಾ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ ನೀತಿ. ಓಕೆ, ಥ್ಯಾಂಕ್ ಯು ಶಿವ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. बनकर
ಪ್ರಿಯಾಂಕ್ ಖಾರ್ಗೆ ಇಲ್ಲಿ ಹೋದ್ರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದು ಸೆಕೆಂಡ್. ಮಾನ್ಯ ಗ್ರಾಮೀಣಾಭಿವೃದ್ಧಿ